ಗೈಸ್ ಎಂತ ಗೊತ್ತಾ, ಇವತ್ತು ಇಲ್ಲಿಗೆ ಕುಂದಾಪುರಕ್ಕೆ ಅಂದರೆ ಕಮಲೇಶ್ವರಿಗೆ ಪ್ರ್ಯಾಂಕ್ ಕನ್ನಡಿಗರು ಬಂದಿದ್ರು. ಅಂದರೆ ನಾನು ಒಂದು ಬಿಗ್ ಫ್ಯಾನ್. ನೋಡೋಕ್ಕಂತ ಹೋಗ್ತಿದ್ದೀವಿ ಇವಾಗ. ನೋಡೋಣ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದರೆ ಚೆನ್ನಾಗಿರ್ತಿತ್ತು. ಮತ್ತೆಂತಂದ್ರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಅಂದರೆ ಅಷ್ಟು ಮೇಲೆ ಬರೋಕ್ಕೆ. ಅಂದರೆ ಬಿಗ್ ಬಾಸಿಗೆ ಹೋಗಿ ತುಂಬ ಟ್ರೈ ಮಾಡಿದ್ರು. ಯಾರು ಅಂದರೆ ಬಿಗ್ ಬಾಸಿನ ಕಲರ್ಸ್ ಕನ್ನಡದವ್ರು ಎಲ್ಲರನ್ನೂ ಕರ್ಕೊಂಡ್ರು, ಬಟ್ ಇವ್ರನ್ನ ಗುರ್ತಿಸಲೇ ಇಲ್ಲ. ನೆಕ್ಸ್ಟು ಪಾಪ ಅವರು ಆ ಕಾನ್ಸೆಪ್ಟನ್ನ ಅಲ್ಲಿಗೆ ಬಿಟ್ಟರು. ವೈಟ್ ಕಾರ್ಡ್ ಎಂಟ್ರಿ ಕೊಡೋಣ ಅಂತ ಅಂದ್ಕೊಂಡು ಅದಕ್ಕೂ ಟ್ರೈ ಮಾಡಿದರು, ಬಟ್ ಏನು ಮಾಡೋದು, ಅದಕ್ಕೂ ತಗೊಂಡಿಲ್ಲ. ನೆಕ್ಸ್ಟು ಅವರು ಆ ಕಾನ್ಸೆಪ್ಟೇ ಬಿಟ್ಟು ಇವಾಗ ನೆಕ್ಸ್ಟ್ ಓಕೆ ನಾನು ತಿರ್ಗೋಕ್ಕೆ ಹೆಂಗೋ ಬಂದಿದ್ದೀನಿ, ಇಡೀ ಕರ್ನಾಟಕ ತೋರಿಸ್ತೀನಿ ಅಂದರೆ ತಿರ್ಗ್ತೀನಿ ಅಂತೇಳಿ ಬಂದಿದ್ರು. ಪಾಪ ಅವ್ರ ಅಪ್ಪ ಅಮ್ಮನ ಬಿಟ್ಟು ತುಂಬ ದಿನ ಆಯಿತು, ಅಂದರೆ ಮನೆ ಬಿಟ್ಟು ತುಂಬ ದಿನ ಆಯಿತು. 106-107 ದಿನ ಆಗಿತ್ತು ಅನಿಸುತ್ತೆ, 110 ದಿನದ ಮೇಲಾಗಿರ್ಬೋದು. ನಾನು ಆಲ್ಮೋಸ್ಟ್ ಅವ್ರದ್ದು ಎಲ್ಲ ವೀಡಿಯೋನೂ ನೋಡ್ತೀನಿ, ನೋಡಿ ಸಬ್ಸ್ಕ್ರೈಬ್ ಅಂದರೆ ಲೈಕ್ ಕೊಡ್ತೀನಿ. ಈ ಯೂಟ್ಯೂಬಲ್ಲಿ ಅವ್ರು ಸಬ್ಸ್ಕ್ರೈಬ್ ಎಲ್ಲ ಮಾಡಿದೆ. ಹಾಗೆ ಕೆಲವರಿಗೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಲ್ಮೋಸ್ಟ್ ಹೇಳೋದು, ನೀ ಅಂತ ಮನೆ ಪದೇ ಪದೇ ಅವ್ರದ್ದೇ ವೀಡಿಯೋ ಕಳಿಸ್ತಿರ್ತೀಯಲ್ಲ ಹಂಗೀಗಲ್ಲ ಅಂತಿದ್ರು. ಅದೇ ಒಂಥರ ಅವ್ರ ಫ್ಯಾನ್ ನಾನು. ನೋಡೋಣ, ಈಗ ಕಮಲೇಶ್ವರ ಹೋಗ್ತಿದ್ದೀವಿ. ಕೆಲಸ ಬಿಟ್ಟು ಬೇಗ ಬಂದು ಗೊತ್ತಾದ ತಕ್ಷಣವೇ ಇವತ್ತು ನೈಟ್ ಕೆಲಸ ಇತ್ತು, ನೈಟ್ ಕೆಲಸ ಬಿಟ್ಟು ಡೈರೆಕ್ಟ್ ಬಂದಿದ್ದೀನಿ. ಗೊತ್ತಾದ ತಕ್ಷಣ ನವೀನ ಸ್ನಾನ ಮಾಡಿಕೊಂಡು ಇವಾಗ ಹೊರಟು ಹೋಗ್ತಿದ್ದೀವಿ. ಓಕೆ, ನಾವು ಸ್ಕೂಟಿಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಸ್ಕೂಟಿಲಿ ಹಾಕ್ತೀನಿ. ಇಲ್ಲಾಂದರೆ ಅಲ್ಲಿ ಹೋಗಿ ಕಮಲೇಶ್ವರ ಹೋಗಿ ಫ್ರ್ಯಾಂಕ್ ಕನ್ನಡಿಗ ಅವರು ಎದುರಿಗೆ ಒಂದು ವೀಡಿಯೋ ಮಾಡಿ ಜಸ್ಟ್ ಅವ್ರ ಜೊತೆ ಒಂದು ಸೆಲ್ಫಿ ತಕ್ಕೊಂಡು ಯೂಟ್ಯೂಬಲ್ಲಿ ಬಿಡ್ತೀನಿ. ಓಕೆ, ಬೇಜಾರಾಗಬೇಡಿ, ಒಂದು ಪಕ್ಷ ಸಿಕ್ಕಿಲ್ಲ ಅಂತೇಳಿ ನಿರಾಸೆ ಆಗಿ ಹಾಗೆ ಬಂದರೂ ಬರ್ಬೋದು. ಎಲ್ಲರೂ ನಮಸ್ಕಾರ. ನಾನು ಇವಾಗ ಕಮಲಾಶೀಲದಲ್ಲಿದ್ದೇನೆ. ಇವಾಗ ನಮ್ಮ ಫ್ರೆಂಡ್ ಇಲ್ಲೇ ಇದ್ದಾರೆ. ಕನ್ನಡ ಟ್ರಿಗರ್ಸ್ ಅಂತ ಇವರು ಯೂಟ್ಯೂಬ್ ಚಾನಲ್ ಇದೆ. ಆದಷ್ಟು ಬ್ಲಾಗ್ ವೀಡಿಯೋಸು ಹಾಗೂ ಹಳೆಯ ಟೆಂಪಲ್ನೆಲ್ಲ ತೋರಿಸ್ತಾ ಇರ್ತಾರೆ. ಆದಷ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬ್ರೋ ಏನಾದ್ರು ಮಾತಾಡ್ತೀರಾ? ಬ್ರೋ ಸಿಕ್ಕಿದ್ದಾರೆ, ತುಂಬ ಇಷ್ಟ. ಇಲ್ಲ, ಇವ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಆದಷ್ಟು ಎಲ್ಲ ವೀಡಿಯೋಸ್ ನಾನು ಕಳಿಸಿದ್ದಾರೆ. ನಾನು ನೋಡಿಲ್ಲ, ಮುಂದಿನದಲ್ಲಿ ನೋಡ್ತೀನಿ, ಆದಷ್ಟು ವಿಸಿಟ್ ಮಾಡ್ತೀನಿ. ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಬ್ರೋ. ಮಟನ್ ಡಿಶ್ ಅಂತ ಯೂಟ್ಯೂಬರ್ಸಿಗೆ ನಾನು ಫಸ್ಟಿಂದ ಬರ್ತಿದ್ದೆ, ಬರಬೇಕಾದ್ರೆ ವೀಡಿಯೋ ಆ ಥರ ಮಾಡಿದೆ ಅಂತ ಹೇಳಿದೆ. ನಿಮ್ಮನ್ನು ಮೀಟ್ ಮಾಡ್ತೀನಿ ಅನ್ನೋ ಒಂದು ವೇಟ್ ಮಾಡಿದ್ದೀನಿ ವೀಡಿಯೋ. ಅದನ್ನು ನಾಳೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ನೀವು ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ಅಂದರೆ ನಿಮ್ಮನ್ನು ಮಾತಾಡ್ಸ್ಕೊಂಡು ವೀಡಿಯೋ ಇದು ಮಾಡಿ ಬಿಡ್ತೀನಿ ಅಂತ ಅಂದಿದ್ದೆ. ಬಟ್ ನೀವು ಇಲ್ಲಿಗೆ ಬರ್ತೀರ ಅಂತ ಒಂದು ಕಲ್ಪನೆ. ಅಯ್ಯೋ, ತುಂಬ ಖುಷಿ ಆಯ್ತು ಬ್ರೋ. ಯಾಕಂದ್ರೆ ನಾವು ತುಂಬ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದು, ಯೂಟ್ಯೂಬಲ್ಲಿ ಅಷ್ಟೊಂದು ಮಾಡಲ್ಲ. ಇದು ನನಗೆ ಗೊತ್ತಿದ್ದಿಲ್ಲ. ಆದಷ್ಟು ಬ್ರೋ ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ. ಆದಷ್ಟು ತುಂಬ ಥ್ಯಾಂಕ್ಸ್ ಬ್ರೋ. ಕುಂದಾಪುರದಿಂದ ಬಂದಿದ್ದಾರಂತೆ. ನಾನು ಇಲ್ಲೇ 2 ದಿನ ಆಯ್ತಿರೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆದಷ್ಟು ನೀವು ಸಿಲ್ವರ್ ಪ್ಲೇ ಬಟನ್ ತೊಗೊಳ್ಳಿ. 1 ಲಕ್ಷ ಸಬ್ಸ್ಕ್ರೈಬರ್ ನಿಯರ್ ಬೈ. ನಂದು ಇವಾಗ 1 ಲಕ್ಷ ಆಗಿದೆ. ಅದು ರೀಸನ್ ಏನು ಗೊತ್ತಾ, ಒಂದೇ ಒಂದು ಶಾರ್ಟ್ಸ್ ಓಡಿದ್ರು. ಅದಕ್ಕಿಂತ ಮುಂಚೆ ಯಾವುದೂ ಓಡಿಲ್ಲ. ಅದಕ್ಕಿಂತ ಮುಂಚೆ ಬರೀ 20,000 ಇದ್ದಿದ್ದು. ಇನ್ನು ನಿಜ ಹೇಳ್ಬೇಕಂದ್ರೆ ಇನ್ನೂ ಫಸ್ಟ್ ಪೇಮೆಂಟ್ ಆಗಿಲ್ಲ. ಅದು ಸ್ಟ್ರಗಲ್ ಏನಂತ ನನಗೆ ಗೊತ್ತು ಯೂಟ್ಯೂಬರ್ದು. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೂ ತುಂಬ ಕಷ್ಟ ಇದೆ. ನಮ್ಮ ಸಪೋರ್ಟ್ ತುಂಬ ಇದೆ, ಎಲ್ಲರೂ ಇಲ್ಲ ಬ್ರೋ, ಈ ಕಡೆ ಬಂದು ಇನ್ನು ನನಗೆ ತುಂಬ ಖುಷಿ ಆಯಿತು. ಪೀಸ್ ಆಫ್ ಮೈಂಡ್ ತುಂಬ ಖುಷಿ. ಹಾಗೆ ಎಲ್ಲ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ಓಕೆ ಬ್ರೋ, ಅಡ್ಡಿಲ್ಲ ಬ್ರೋ. ನೀವು ಇದು ವೀಡಿಯೋ ಮಾಡಿದ್ದು ಯಾವ್ದು ಚಾನಲ್ ಮೊಬೈಲಲ್ಲಿ? ಇಲ್ಲ ಬ್ರೋ, iPhone 13 ಬ್ರೋ. ಮೊಬೈಲಲ್ಲೇ ಮಾಡಿದ? ಮೊಬೈಲಲ್ಲೇ ಮಾಡೋದು. ನಾನು ನಿಜವಾಗ್ಲೂ ಕ್ಯಾಮ್ರಾ ಅಂತ ಇಲ್ಲ ಬ್ರೋ, ಇಲ್ಲೇ ಇದೆ. ಮತ್ತೆ ಇದನ್ನ ಸೌಕರ್ಯ ಅನ್ಕೋಡಿ, ಇದನ್ನು ಸಾಲ ಮಾಡಿ ತಗೊಂಬಂದಿರೋದು. ಇವಾಗ EMI ಕಟ್ತಾನೆ ಇದ್ದೀನಿ ಬ್ರೋ. ನಿಮ್ಮ ಊರಿಗೆ ಬಂದು ನಾನು ಒಂದು ಕಲ್ತಿದ್ದೀನಿ, ಅದು ಮಾತ್ರ ಮರೆಯಲ್ಲ. ಅಡ್ಡಿಲ್ಲ. 3 ದಿನ 4 ದಿನ ಆಯಿತು. ಅದೊಂದು ಮಾತು ಕರೆಕ್ಟಾಗಿ ಕಲ್ತೀನಿ. ಅಡ್ಡಿಲ್ಲ. ಇನ್ನು ಮುಂದಿನ ದಿನ ಎಲ್ಲ ಕಲಿತೀನಿ ಬ್ರೋ. ಕುಂದಾಪುರ ಕನ್ನಡ ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ ಬ್ರೋ. ಇನ್ನು ನಾನು ಕಲಿಬೇಕು ಅನಿಸುತ್ತೆ, ಕಲಿತೀನಿ. ಆದಷ್ಟು ಇಲ್ಲಿಂದ ಹೋಗೋಷ್ಟಕ್ಕೆ ಕಲ್ತ್ಬಿಟ್ಟು ಇಲ್ಲ ಬ್ರೋ. ನೀವು ಇವಾಗ ನೆಕ್ಸ್ಟು ನನ್ನೊಂದು ಸ್ಟೇಟ್ ಇದೆ ಬ್ರೋ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಬಗ್ಗೆ ವೀಡಿಯೋಸ್ ಮಾಡ್ತಿದ್ದಲ್ಲ, ಮಮ್ಮಿ ಅಶೋಕ್ ಅನ್ನೋರಿಂದ ಅವರಿಂದ ನನಗೆ ಎಲ್ಲ ಇದಾಯಿತು. ಎಲ್ಲರೂ ಇದೇ ಥರ ಮಾಡ್ತಾರೆ, ಬಿಗ್ ಬಾಸ್ನ ಒಂಥರ ಬೆಗ್ಗರ್ ಥರ ಕೇಳ್ತವ್ರೆ ಹೋಗ್ಬೇಕಂತ. ಅವ್ರಿಗೂ ನಮಗೂ ಕಂಪೇರ್ ಮಾಡಿ ನನ್ನ ಇರೋ ಬೂಸ್ಟ್ನ ಎಲ್ಲ ಇದಾಯಿತು. ಇವಾಗ ಬಿಗ್ ಬಾಸ್ ಅಂತ ನೇಮ್ ಅಂತ ತೆಗೆದ್ಬಿಟ್ಟು ನಾನು ಬೇರೆ ಥರ ಮಾಡ್ತಾಯಿದ್ದೀನಿ ಬ್ರೋ. ಅದಕ್ಕೆ ಇವಾಗ ಚಾಪ್ಟರ್ 1 ಕ್ಲೋಸ್ ಆಗಿದೆ, ಇವಾಗ ಚಾಪ್ಟರ್ 2 ತೆಗಿತಾ ಇದ್ದೀನಿ. ಅದು ಹೆಂಗೆ ಓಡುತ್ತೋ ಗೊತ್ತಿಲ್ಲ. ಎಂಟೈರ್ ಕರ್ನಾಟಕ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮನೆ ಬಿಡ್ಬೇಕಾದ್ರೆ ಬಿಗ್ ಬಾಸ್ ಟ್ರೈ ಮಾಡೋಣ ಅಂತ ಇದು ಮಾಡ್ತದ್ದೆ, ಅದು ಮಿಸ್ ಆಯಿತು. ಇವಾಗ ನೆಕ್ಸ್ಟು ಇಡೀ ಕರ್ನಾಟಕ. ಇವಾಗ 16 ಡಿಸ್ಟಿಕ್ ಮುಗ್ದಿದೆ, ಇನ್ನು 14 ಡಿಸ್ಟಿಕ್ ಇದೆ ಬ್ರೋ. ನಮ್ಮ ಬೆಂಗಳೂರಲ್ಲಿ 2 ಬಿಟ್ಟರೆ ಮಿಕ್ಕಿದೆಲ್ಲ ಡಿಸ್ಟಿಕ್ ಕಂಪ್ಲೀಟ್ ಮಾಡಬೇಕು. ಇವಾಗ ನವರಾತ್ರಿ ಅಲ್ಲ, ಸ್ಕೂಲೆಲ್ಲ ರಜೆ ಇದೆ.
ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮೇಲೆ ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಬೇಕು. ಕಾರವಾರ, ಗೋಕರ್ಣ, ಆಮೇಲೆ ಸಿರ್ಸಿ. ರಿಟರ್ನ್ ಇಲ್ಲಿ ಪುನಃ ಒಂದ್ಸತಿ ಉಡುಪಿಗೆ ಮತ್ತೆ ರಿಟರ್ನ್ ಪುನಃ ಬರ್ತೀನಿ ಬ್ರೋ, ಮೇಲಿಂದ ಬರ್ತೀನಿ. ಇವಾಗ ಸದ್ಯಕ್ಕೆ ಒಂದು ಸ್ಟೇಜಿಂದ ಇಲ್ಲಿದ್ನಲ್ಲ ಹೊಸನಗರದಲ್ಲಿ ಲಾಸ್ಟ್ ಅಲ್ಲೇ ಇದ್ದಾವೆ. ಚೆನ್ನಾಗಿದೆ ಅಲ್ಲ ಪ್ಲೇಸ್ ಅಂದ್ರೆ. ಇಲ್ಲ, ಹೊಸನಗರ ಪ್ಲೇಸ್ ಚೆನ್ನಾಗಿದೆ ಬ್ರೋ, ಆದರೆ ಅಲ್ಲಿ 2ನೇ ತಾರೀಕು ಗಂಟೆ ಸ್ಕೂಲ್ ಇತ್ತು. ಶಿವಮೊಗ್ಗದಿಂದ ಅಲ್ಲಿಗೆ ಬಂದೆ, ಆಮೇಲೆ ಅಲ್ಲಿಂದ ಗೋವಾ ಹೋಗೋ ಪ್ಲಾನಿಂಗ್ ಇತ್ತು. ಅದಕ್ಕೆ ಇವಾಗ ಕುಂದಾಪುರ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಗೋವಾಯಿಂದ ಮೇಲಿಂದ ಬರ್ತೀನಿ. ಸಾರಿ ಬ್ರೋ, ವಿಡಿಯೋ ಮಾಡಿ ಡಿಸ್ಟರ್ಬ್ ಏನಿಲ್ಲ ಬ್ರೋ, ನನಗೆ ಯಾಕೆ ಡಿಸ್ಟರ್ಬ್ ಏನಿಲ್ಲ. ಇನ್ನು ನಾನು ನಿಮ್ಮನ್ನು ಮೀಟ್ ಮಾಡಿ ಇನ್ನೂ ಕಲಿಯೋದು ತುಂಬ ಇರುತ್ತೆ. ಅಲ್ಲ ಬ್ರೋ, ಜಸ್ಟ್ ಅಂದರೆ ನಾನು ಹೇಳ್ತಾ ಬಂದಿದ್ದೆ ಬರ್ತೇನೆ ಸಬ್ಸ್ಕ್ರೈಬರಿಗೆ ಒಂದು ನಾವು ಸ್ಪ್ಯಾಮ್ ಕನ್ನಡಿಗರು ಮೀಟ್ ಮಾಡಬೇಕು, ನಾವು ಬಿಗ್ ಫ್ಯಾನ್ ಹಂಗೆಲ್ಲ ಹೇಳಿ. ಹೌದಾ? ಬನ್ನಿ, ನಮ್ಮ ರೂಮ್ನ ತೋರಿಸ್ತೀನಿ ಬನ್ನಿ ಗಾಯ್ಸ್. ಹಂಗಂತೇಳಿ ನಾನು ಎಲ್ಲ ರೂಮ್ನಾಗ ಕರ್ಕೊಂಡು ಹೋಗ್ತಿದ್ದಲ್ಲ ಬ್ರೋ. ಅಲ್ಲ ಬ್ರೋ, ನಿಜಕ್ಕೂ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತೇಳಿ ಹೇಳಿ ಗೈಸ್ ನೋಡಿ ಗೈಸ್, ತುಂಬ ಖುಷಿ ಇವಾಗ ನಾವು ಯೂಟ್ಯೂಬರ್ ಅಲ್ಲ, ನಮ್ಮ ರೂಮ್ ತೋರಿಸ್ತೀನಿ. ಆದರೆ ತುಂಬ ಖುಷಿ ಆಗ್ತಿದೆ ಏನಕ್ಕಂದ್ರೆ ಫ್ಯಾನ್ ಕನ್ನಡಿಗ ಅಂದರೆ ನನಗೆ ಫುಲ್ ಇಷ್ಟ. ನಾನು ಫ್ಯಾನ್ ಅಂದರೆ ಬಿಗ್ ಫ್ಯಾನ್. ಅಂದರೆ ಅವ್ರದ್ದೊಂದು ಟೆಡ್ಡಿದೊಂದು ಮುದ್ದೋಗಿದ್ದ ವಿಡಿಯೋ ಇದೆಯಲ್ಲ, ಅದು ನೋಡಿ ತುಂಬ ಬೇಜಾರಾಗಿದೆ. ಅದು ನನಗಷ್ಟೇ ಅಷ್ಟೇ ತುಂಬ ಬೇಜಾರಾಯಿತು. ಸೊ ಬನ್ನಿ ಗೈಸ್, ಅವ್ರದ್ದು ಇವಾಗ ಉಳಿಯೋದು ರೂಮ್ ನೋಡೋಣ. ಇದೇನ್ರಿ ಇದು ಹಿಂಗೆ ಹೊಟ್ಟೆಗೆ ಇಟ್ಕೊಂಡ್ರೆ ಸ್ವಲ್ಪ ದಪ್ಪ. ಹಾಂ, ಅದೇ ಟೆಡ್ಡಿಲ್ಲ ಹೊಟ್ಟೆ ಬರುತ್ತೆ, ಸ್ವಲ್ಪ ಕ್ಯೂಟಾಗಿ. ಇದು ಟೆಡ್ಡಿ ನೀವು ಹೇಳಿದ್ರಲ್ಲ ಟೈಮ್ ಹೊಡೆದಿದ್ದಂತ, ಅದು ಹೊಡೆದಾಗ ಇದು ಹೊಡೆದೋಗಿದ್ದು. ಇದು ಹೊಡೆದೋಗಿದ್ದ ನೋಡಿ ರೀಸೆಂಟಾಗಿ ಡ್ಯಾಮೇಜು ಆಗಿದೆ. ರೀಸೆಂಟಾಗಿ ಸ್ಕೂಲಲ್ಲೆಲ್ಲ ಮಕ್ಕಳೆಲ್ಲ ಹೊಡೆದಿದ್ದಾರೆ. ಯಾಕಂದರೆ ನಂದು ಇದು ಎಷ್ಟನೇ ದಿನ ಗೊತ್ತಾ? 114ನೇ ದಿನ. 114. ಗೌರ್ಮೆಂಟ್ ಸ್ಕೂಲು 100ಕ್ಕಿಂತ ಜಾಸ್ತಿ, ಒಂದು 120, 130 ಆಗಿರುತ್ತೆ. ಅಷ್ಟು ವಿಸಿಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದ್ರೆ ಚಿಕ್ಕ ಮಕ್ಕಳು ಹೊಡೆದೇ. ಹಾಗೆ ಈ ಬಾಕ್ಸು ತಡೆಯಲ್ಲ ಅವರು. ಇದು ಬಾಕ್ಸು 20 to 25 kg ಇದೆ. ಎಲ್ಲ ಹಾಕೊಂಡು ಆಮೇಲೆ ಇದು ನಮ್ಮ ಅದೇನು ಟೆಂಟ್ ಅವರು ಎಲ್ಲಿ ಜಾಗ ಸಿಕ್ಕಿದ್ರೆ ಟೆಂಟ್ ಆಗೋದಾ? ಹಾಂ, ಎಂತ ಗೊತ್ತಾ ಬ್ರೋ, ಇದೊಂದು ಸರಿ ತೆಗೋದಾ? ಬೇಜಾರಿಲ್ಲಲ್ಲ, ತೊಂದರೆ ಕೊಟ್ಟಂಗೆ ಆಗುತ್ತಾ ಬ್ರೋ? ನಿಮ್ಮ ಮೊಬೈಲಲ್ಲೇ ವೀಡಿಯೋ ಮಾಡ್ತಿರಲ್ಲ, ಅದೇನು ಬ್ರೋ? ನಾನು ನಿಜವಾಗ್ಲೂ ಏನೋ ಇಟ್ಕೊ ಕ್ಯಾಮ್ರಾ ಐತೆ ಅಂತ ಅಂದ್ಕೊಂಡೆ. ಕಾಸ್ಟ್ಯೂಮ್ಗೆಲ್ಲ ಟೋಟಲ್ ಎಷ್ಟಾಗಿದೆ ಬ್ರೋ? ಟೋಟಲ್ ಬ್ರೋ ಇದು 8,000. 8,000 ಇಡೀ ಸೆಟ್ಟಿಗಾ? ಸೆಟ್ಟಿಗೆ. ಇವಾಗ ಈ ಥರ ಸೆಟ್ ಸಿಗಲ್ಲ ಬ್ರೋ. ಏನಕ್ಕೆ ಬ್ರೋ? ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆಗೋದಿದೆ, ಅದೇ ಬೇಜಾರು. ಇವಾಗ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಇವಾಗ ಇಡೀ ಕರ್ನಾಟಕದಲ್ಲಿ ಇದೊಂದೇ. ನಾನು ಇದೇ ಥರ ತರಿಸ್ಬೇಕಂತೇಳಿ ಅನ್ಕೊಂಡೆ. ಇಲ್ಲ ಬ್ರೋ, ಈ ಥರ ಸಿಗೋದಿಲ್ಲ. ಬೇಕಾದ್ರೆ ಬೇರೆ ಥರ ಸಿಗುತ್ತೆ. ಅಂದರೆ ಇವಾಗ ಈ ಥರ ಲುಕ್ ಇಲ್ಲ, ಸ್ವಲ್ಪ ಲುಕ್ ಚೇಂಜ್ ಇದೆ. ಇವಾಗ ಈ ಥರ ಸಿಕ್ಕರೆ ನಾನು ನಾಳೆನೇ ಇಸ್ಕೊಳ್ತೀನಿ. ಅದು 20,000 ಆದರೆ ಇಸ್ಕೊಳ್ತೀನಿ. ಅಲ್ಲ ಬ್ರೋ, ನೀವು ಏನು ಜಾಬ್ ಮಾಡೋದಾ ಬ್ರೋ? ನಾನು ಒಂದು ಕಾರ್ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದೆ, ಮೆಕ್ಯಾನಿಕ್. ಮೆಕ್ಯಾನಿಕ್. ಸ್ಯಾಲ್ರಿ ಎಷ್ಟಿದೆ ನಿಮ್ಮದು? ಒಂದು 20ರಿಂದ 16, 15. ಟೆಡಿ ಹಾಕೊಂಡ್ಲ ಇಲ್ಲ ಪಾಪ ಮನೆ ತೆಗ್ದ್ರಿ ಜಸ್ಟ್ ಬ್ರೋ. ಅದಿದು ಒದ್ದೆ ಆಗಿತ್ತಲ್ಲ, ಡ್ರೈ ಆಯ್ತಾ ಕೇಳ್ತಿದ್ದೆ. ಸಿದ್ದಾಪುರದಲ್ಲಿ ಫಸ್ಟ್ ಸಿಕ್ಕಿ ನಿಮಗೆ? ಇಲ್ಲ, ದಾರಿಯಲ್ಲಿ ಸಿದ್ದಾಪುರದಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಒಬ್ಬ ಅಣ್ಣ ಇದು ಮಾಡಿ. ಬ್ರೋ ಐಫೋನ್ 13 ಅಲ್ಲ ಬ್ರೋ? 13 Pro. 13 Pro 13 Pro ಅಲ್ಲೇ ವೀಡಿಯೋ ಮಾಡೋದಂತೆ. ನಾನು ನಿಜವಾಗ್ಲೂ ಅದು ಒಳ್ಳೆ ಇದು ಇಟ್ಟು ವೀಡಿಯೋ ಬರ್ತಿರೋದು ನೋಡಿ. ಈ ಥರ ಬಿಗ್ ಬಾಸಿಗೆ ಹೋಗಕ್ಕೆ ಒಂಥರ ಇದು ಮಾಡಿದ್ದು ಯಾರು ಅಂತೇಳಿ ಅಷ್ಟೇ. ಓಕೆ, ಬಿಗ್ ಬಾಸಿಗೆ ಹೋಗ್ಬೇಕಂತ ಯಾಕೆ ಈ ಥರ ಆಸೆ ಇದಾಗಿದೆ ಅಂತೇಳಿ, ಬಿಗ್ ಬಾಸಿಗೆ ಹೋಗಲೇಬೇಕು ನಾನು ಅಂತೇಳಿ. ಅಂದರೆ ಯಾಕೆ ರೀಸನ್? ಬ್ರೋ ಸ್ಟಾರ್ಟ್ ಆಗಿದೆಯಾ? ರೆಡಿ 1 2 3 ಸ್ಟಾರ್ಟ್. ಕೇಳಿ. ಅದೇ ಬಿಗ್ ಬಾಸಿಗೆ ಹೋಗೋಕ್ಕೆ ನಿಮಗೆ ಪ್ರೇರಣೆ ಯಾರು ಕೊಟ್ಟಿದ್ದು? ಅಂದರೆ ಯಾರು ನಿಮ್ಗೆ ಈ ಥರ ಬಿಗ್ ಬಾಸಿಗೆ ಹೋಗಿ ಇದು ಮಾಡ್ಕೊ ಅಂದರೆ ಚೆನ್ನಾಗುತ್ತೆ ಅಂತೇಳಿ? ಇಲ್ಲ ಬ್ರೋ, ಯಾರೂ ನನಗೆ ಹೇಳಿಲ್ಲ. ನಾನೇ ಒಂದ್ಸರಿ ಪ್ಲ್ಯಾನ್ ಮಾಡಿ ಟ್ರೈ ಮಾಡಿದ್ದು. ಬಿಗ್ ಬಾಸಲ್ಲೆಲ್ಲ 9, 10 ಸೀಸನಲ್ಲಿ
ಟ್ರೋಲ್ ಆದಾರನ್ನ ಅವರೆಲ್ಲ ಕರ್ಕೊಂಡ್ರಲ್ಲ, ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ನಾನು ಬಿಗ್ ಬಾಸಿಗೆ ಜಾಯಿನ್ ಮಾಡ್ತಾರೋ ಇಲ್ಲ ನನಗೊಂದು ಅವಕಾಶ ಸಿಗುತ್ತೆ ಅಂತ ನಾನು ಟ್ರೈ ಮಾಡಿದ್ದು. ಅದು 100% ಆಗಿದೆ. ನಾನು ಮಾಡಿದ್ದೀನಿ. ಅದು ಅವ್ರು ಎಂತ ಒಂದೇ ಒಂದು ಇದು ಬಂದಿಲ್ಲ, ಒಂದೇ ಒಂದು ರಿಕ್ವೆಸ್ಟ್ ಅಂತ ಇಲ್ಲ ಅವರು ಅವ್ರ ಕಡೆಯಿಂದ ಏನೋ ಮೆಸೇಜ್ ಕಾಲ್ ಬಂದಿಲ್ಲ. ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಬೇರೆ ಇದೆ. ಅಲ್ಲ, ನೀವು ವೈಟ್ ಕಾರ್ಡ್ ಎಂತ ಕೊಡ್ಬೋದಲ್ಲ? ಅದು ಕೊಡಕ್ಕಂತಲೇ ಮಾಡ್ತಾಯಿದ್ದೆ ಬ್ರೋ. ಆಮೇಲೆ ಬ್ಯಾಡ್ ಕಮೆಂಟ್ ಬಂತು, ಇಲ್ಲದೆ ಟ್ರೋಲ್ ಎಲ್ಲ ಬಂತು. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಮಮ್ಮಿ ಅಶೋಕ್ ಅಂತಿದ್ದಾರೆ, ಬಿಗ್ ಬಾಸ್ ಮನೆ ಹತ್ರ ಎಲ್ಲ ವೀಡಿಯೋ ಮಾಡ್ತಾವ್ರೆ. ಅವ್ರಿಗೂ ನನಗೂ ಸೇರಿ ಕಂಪೇರ್ ಅಂದರೆ ಅವ್ರದ್ದೇ ಬೇರೆ ವೀಡಿಯೋಸು, ನಮ್ಮದೇ ವೀಡಿಯೋಸು. ಇಷ್ಟು ದಿನ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದು ಅದು ಲೆಕ್ಕ ಇರಲ್ಲ. ಇವಾಗ ನನಗೆ ಹಂಗೆ ಸೇರಿಸ್ತಾ ಇದ್ದಾರೆ. ನಾನೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ. ಮಕ್ಳ ಹತ್ರ ಕೇಳ್ತಾಯಿದ್ದೀನಿ, ಈ ಥರ ಬಿಗ್ ಬಾಸ್ ಟ್ರೈ ಮಾಡ್ತಾಯಿದ್ದೀನಿ, ಆಲ್ ದ ಬೆಸ್ಟ್ ಹೇಳ್ತೀರಾ. ಅಫ್ಕೋರ್ಸ್ ನಾನು ಮಾಡಿರೋ ಎಂಟರ್ಟೈನ್ಮೆಂಟ್ಗೆ ಆ ಮಕ್ಕಳು ಆಲ್ ದ ಬೆಸ್ಟ್ ಹೇಳಿ ಹೇಳ್ತಾರೆ. ಹಾಗೆ ಅವ್ರು ಖುಷಿ ಅನ್ಸಿದ್ರೆ ಮಾತಾಡ್ತಾರೆ ಒಂದೆರಡು ಮಾತು. ಹೆಡ್ ಮಾಸ್ಟ್ರು, ಟೀಚರ್ಸ್ ಅವ್ರು ಮಾತಾಡಿ ನನಗೆ ಹೇಳ್ತಾರೆ. ಅಂದರೆ ನೆಕ್ಸ್ಟ್ ಇವಾಗ ನೀವು ಇಲ್ಲಿಂದ ಬಿಗ್ ಬಾಸ್ ಇಲ್ಲಿಗೆ ಕಾನ್ಸೆಪ್ಟ್ ಬಿಟ್ಬಿಡ್ತೀರಾ? ಮೊನ್ನೆನೇ ಬಿಗ್ ಬಾಸ್ ಅನ್ನೋದೇ ಬಿಟ್ಬಿಟ್ಟಿದ್ದೀನಿ ಮೊನ್ನೆಯಿಂದ. ಇವಾಗ ಬ್ಯಾನರ್ ಇದೆ, ಬ್ಯಾನರ್ ತೆಗೆದ್ಬಿಟ್ಟು ಅದನ್ನ ಸೈಡ್ಗೆ ಇಕ್ಬೇಕಷ್ಟೆ. ಈಗ ನೆಕ್ಸ್ಟ್ ನೀವು ಅಂದರೆ ಗೋವಾ ನೆಕ್ಸ್ಟ್ ಊರಿಗೆ ಹೋಗ್ತೀರಾ ಇಲ್ಲ ಅಲ್ಲಿ ಹೋಗ್ತೀರಾ? ಇಲ್ಲ ಬರೋ, ಇವಾಗ ಊರಿಗೆ ಹೋದರೆ ಮತ್ತೆ ಬಂದು ಡಿಮೋಟಿವೇಟ್ ಆಗ್ತೀನಿ, ಮಾಡೋಕ್ಕಾಗಲ್ಲ. ಆಮೇಲೆ ಸೋಂಬೇರಿ ಆಗಿಬಿಡ್ತೀನಿ. ಇವಾಗ ಇನ್ನೊಂದು 15 ದಿನ ರಜೆ ಇದೆ ಸ್ಕೂಲು. ಗೋವಾಗೆ ಹೋಗಿ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಏನೋ ಓಪನ್ ಇದ್ದರೆ, ಅಲ್ಲಿ ಹೆಂಗಿದೆ ಗೊತ್ತಿಲ್ಲ, ಓಪನ್ ಇದ್ದರೆ ಅಲ್ಲಿ ಒಂದು 10 ಸ್ಕೂಲ್ ವಿಸಿಟ್ ಮಾಡಿ ನೆಕ್ಸ್ಟ್ ಈ ಕಡೆ ಬರೋ ಪ್ಲ್ಯಾನ್ ಇದೆ ಬ್ರೋ. ಮೇಲೆ ಕಾರವಾರದಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ 17ನೇ ಡಿಸ್ಟಿಕ್ ಉತ್ತರ ಕನ್ನಡ ನಮ್ಮದು. ಇಲ್ಲ, ನಾನು ಇದುವರೆಗೂ ನಡ್ಕೊಂಡು ಡ್ರಾಪ್ ಕೇಳ್ಕೊಂಡೇ ಮಾಡಿರೋದು. ಅಂದರೆ ಬಸ್ ಯಾವುದೇ ರೀತಿ ಇಲ್ಲ. ಬಸ್ಸು ಹೋಗಿದ್ದೀನಿ, 1-2-3 ಸರಿ ಹೋಗಿದ್ದೀನಿ. ಎಲ್ಲಿ ಮಳೆ ಬರುತ್ತಲ್ಲ, ಲಗೇಜ್ ಫುಲ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಬಸ್ಸಲ್ಲಿ ಹೋಗಿದ್ದೀನಿ. ಯಾವುದು ಟೆಡ್ಡಿ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕ್ತೀನಿ ನಾನು, ಎಲ್ಲ ಐಟಮ್ ಹಿಂಗೆ ಬ್ಯಾಗ್ ಹಿಂಗೆ ಹಾಕ್ಕೊತೀನಿ. ವೆಯ್ಟ್ ಒಂದು 15 kg 20-25 kg ಇಷ್ಟಿದೆ ವೆಯ್ಟ್. ಅದೇ ಅಣ್ಣ, ಏನಂದ್ರೆ ಅದೇ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಜೊತೆಗೆ ನಾನು ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ, ಬನ್ನಿ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ, ನಿಮ್ಮ ಖರ್ಚು ವೆಚ್ಚ ಏನಿದೆ ನಾನೇ ನೋಡ್ಕೊತೀನಿ, ಒಂದು ದಿನ ನನ್ನ ಜೊತೆಗೆ ಬನ್ನಿ, ಇಲ್ಲ 3 ದಿನ ಬನ್ನಿ, ಇಲ್ಲ 1 ದಿನ ಬನ್ನಿ, ಆಮೇಲೆ ನೀವು ಮಾತಾಡಿ, ನಾನು ತೊಗೊತೀನಿ ಏನಾದರೂ. ಆದರೆ ಇನ್ನೊಂದು ಏನಂದ್ರೆ ನಾ ಇಲ್ಲಿ ಒಬ್ಬನೇ ಇದ್ದೀನಲ್ಲ, ಜೊತೆಗೆ ಯಾರಿಲ್ಲ, ನಾ ಹಿಂಗೆ ವೀಡಿಯೋಸ್ ಮಾಡೋದು, ಇಲ್ಲ ಯಾರನ್ನು ಸಿಕ್ಕರೆ ಅವ್ರ ಕೈಲಿ ಕೊಡ್ತೀನಿ. ಒಬ್ಬನೇ ಇದ್ದಾಗ ನಾವು ನೈಟ್ ಮಲಗಬೇಕಾದ್ರೆ ನೋಡ್ತೀವಿ ಗುಡ್ ಮೆಸೇಜ್. ಐಫೋನಲ್ಲೇ, ಲ್ಯಾಪ್ಟಾಪ್ ಎಂತ ಇಲ್ಲಣ್ಣ. ಯಾವ್ದು ಆ್ಯಪ್ ಇನ್ಶಾಟ್. ಹಾಂ, ಇದಕ್ಕೆ ತಂಬ್ಲೈನ್ ಅಲ್ಲ ಯಾವುದಕ್ಕಣ್ಣ? ಯೂಟ್ಯೂಬ್ ಸದ್ಯಕ್ಕಿಲ್ಲಣ್ಣ. ಅದು ಬ್ಯಾಗ್ ಇಟ್ಕೊಂಡು ಈಗ ಈ ಥರ ಬ್ಲಾಗ್ ಮಾಡೋದು ನನಗೂ ತುಂಬ ಕಷ್ಟ ಇತ್ತು. ಯೂಟ್ಯೂಬ್ ಬ್ಲಾಗ್ಸ್ ಮಾಡೋಣ ಅಂತ ನಂದು ಪ್ಲ್ಯಾನಿಂಗ್ ಇತ್ತು. ಆದರೆ ವೆಯ್ಟ್ ಎತ್ಕೊಂಡು ಈ ಥರ ಫೋನ್ ಹಿಡಿಯೋಕ್ಕಾಗಲ್ಲ. ನೀವು ಸೆಲ್ಫಿ ಸ್ಟಿಕ್ ತಗೋಬೋದಲ್ಲ ಬ್ರೋ? ಅದು ತುಂಬ ಕಷ್ಟ ಆಗುತ್ತಲ್ಲ, ಸೆಲ್ಫಿ ಸ್ಟಿಕ್ ಈ ಕಡೆ ತಿರ್ಸ್ಬೇಕು, ಅದು ತುಂಬ ಕಷ್ಟ ಆಗುತ್ತೆ. ಮತ್ತೇನು ಗೊತ್ತಾ, ನೀವು ಟೆಡ್ಡಿ ಹಾಕೊಂಡು ವೀಡಿಯೋ ಮಾಡ್ತಿರಲ್ಲ, ಆ ಮೂಮೆಂಟಲ್ಲಿ ನೀವು ಹಗ್ಗು ಮತ್ತು ಸ್ಲ್ಯಾಪ್ ಅಂದರೆ ಕೆಲವು ಸುಮಾರು ವೀಡಿಯೋದೇ ಕಂಡಿದೆ. ಆಲ್ಮೋಸ್ಟ್ ಅದರಲ್ಲಿ ಹಗ್ ಮಾಡೋದಕ್ಕಿಂತ ಜಾಸ್ತಿ ಸ್ಲ್ಯಾಪ್ ಮಾಡಿದ್ರೆ ಹೊಡೆದರೆ ಜಾಸ್ತಿ ಅಲ್ಲ. ಅದು ಒಂದು ಸ್ಲ್ಯಾಪು ಒಂದು ನನ್ನ ಟರ್ನಿಂಗ್ ಪಾಯಿಂಟ್ ಅಣ್ಣ. ಅದು ಮಾರ್ಚ್ ಸ್ಟಾರ್ಟಿಂಗ್ ಆಗಿದ್ದು, ಅದು ಬೆಂಗಳೂರು MG ರೋಡಲ್ಲಿ ಆಗಿದ್ದು. ಅದು ಫಸ್ಟು ನನಗೂ ಆವಾಗ 1 ಮಂತ್ ಡಿಪ್ರೆಷನಲ್ಲಿದ್ದೆ. ಯಾಕಂದ್ರೆ ನನಗೂ ಅದಕ್ಕೂ ಟೆಡಿಗೂ ಅಟ್ಯಾಚ್ಮೆಂಟ್ ಇರೋದಷ್ಟೇ. ಅದೇ ಡ್ಯಾಮೇಜ್ ಆಗಿದ್ದು. ಡ್ಯಾಮೇಜ್ ಆಗೋಕ್ಕಿಂತ ನಾನು ಅಲ್ಲಿ ಕಾನ್ಸೆಪ್ಟ್ ಮಾಡ್ತಾ ಇದ್ನಲ್ಲ, ಹಂಗೆ ಬಂದು ಹೊಡೆದಿದ ತಕ್ಷಣ ಯಾರಿಗಾಗಲಿ ಮಾಡೋಕ್ಕೆ ಡಿಮೋಟಿವೇಟ್, ಬೇಜಾರು. ಆಮೇಲೆ ಅದೊಂದೇ ಟೆಡಿನ ಹತ್ರ ಇದ್ದಿದ್ದು, ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅದಕ್ಕೂ ನನಗೂ. ಇವಾಗ ಅದೇ ಟೆಡಿನ ಇಡೀ ಕರ್ನಾಟಕ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾರೆ, ಅದೊಂದು ತುಂಬ ಖುಷಿ. ಅಲ್ಲ, ಇವಾಗ ನಿಮಗೆ ಒಂದೊಂದು ಪ್ಲೇಸಿಗೆ ಹೋಗ್ತಿರಲ್ಲ, ಅಲ್ಲೆಲ್ಲ ಅಂದರೆ ಎಲ್ಲರೂ ಒಂದೇ ಥರ ಇದು ಮಾಡ್ತಾರೆ, ಇಲ್ಲ ಬೇರೆ ಬೇರೆ ಥರ ನೀವು ಇಲ್ಲಿ ವೀಡಿಯೋ ಮಾಡಬೇಡಿ ಹೋಗಿ ಹಂಗೆಲ್ಲ ಸ್ಕೂಲಲ್ಲಿ? ಸ್ಕೂಲಲ್ಲಿ ಪರ್ಮಿಷನ್ ಸಿಗೋಲ್ಲ, ಒಂದೊಂದು ಸ್ಕೂಲಲ್ಲಿ ಸಿಗೋದಿಲ್ಲ. ಎಂತ ಹೆಡ್ ಮಾಸ್ಟರ್ ಇಲ್ಲ, BO ಆಫೀಸ್ ಲೆಟ್ರ್ ತೊಗೊಂಬನ್ನಿ, ನೀವು ದುಡ್ಡುಗೋಸ್ಕರ ಬರ್ತೀರಾ, ನೀವು ಮಾಡಿ ಆಮೇಲೆ ದುಡ್ಡು ಕೇಳ್ತೀರಾ, ಆಮೇಲೆ ಬನ್ನಿ ಮಧ್ಯಾಹ್ನ ಬನ್ನಿ, ಈ ಥರ ಹಂಗೆ ಬೈತಾರೆ ಕೆಲವು ಕಾಲೇಜಲ್ಲಿ, ಸ್ಕೂಲಲ್ಲೆಲ್ಲ? ಇಲ್ಲ, ಸ್ಕೂಲಲ್ಲಿ ಯಾವುದೋ ಬೈಯಲ್ಲ, ಅದೇ ಹೇಳ್ಬಿಡ್ತಾರೆ, ಇವಾಗ ಬೇಡ ನಾಳೆ ಬನ್ನಿ, ಹೆಡ್ ಮಾಸ್ಟರ್ ಇಲ್ಲ, BO ಆಫೀಸ್ ಲೆಟ್ರ್ ತೊಗೊಂಬನ್ನಿ. ರಿಟರ್ನ್ ಹಣ ಅದು ನಾವು ಕೇಳೋದೇ ಅವ್ರನ್ನ ದೊಡ್ಡ ವಿಷಯ. ಅವರು ಇಲ್ಲ ಅಂದ ತಕ್ಷಣ ನಾವು ಹೋಗೋದಿಲ್ಲ ಅಲ್ಲಿಗೆ. ಮಾಡಕ್ಕೆ ಅವ್ರು ಹ್ಞೂ ಅಂದ್ರೂ ಮಾಡಕ್ಕೆ ಮನ್ಸು ಬರೋದಿಲ್ಲ. ಒಂದ್ಸರಿ ಹೇಳಿದ್ರೆ ಆಮೇಲೆ ನಾವು, ಯಾಕಂದರೆ ನಾವು ಒಳಗಡೆ ಹಾಕ್ಕೊಂಡು ಮಾಡೋರು,
ಅವ್ರು ಒಂದು ಮಾತು ಹೇಳ್ಬಿಟ್ರೆ ನಮಗೆ ಮನ್ಸು ಮುರಿದೋಗ್ಬಿಡುತ್ತೆ, ಅಲ್ಲಿ ಮಾಡೋಕ್ಕೂ ಇಷ್ಟ ಆಗಲ್ಲ. ಸುಮಾರು ದಿನ ಆಯ್ತು, 114 ದಿನ ಆಯ್ತಲ್ಲ ಇವತ್ತಿಗೆ 114 ದಿನ. ನೆಕ್ಸ್ಟ್ ಈಗ ನಾಳೆಗೆ ನೀವು ಕುಂದಾಪುರ ಹೋಗಿ, ನಾವು ಕುಂದಾಪುರ ಹೋಗಿ ಅಲ್ಲಿಂದ ಗೋವಾ ಹೋಗೋ ಪ್ಲ್ಯಾನಿಂಗ್ ಇದೆ. ಅಂದರೆ ನಾಳೆ ಮಧ್ಯಾಹ್ನ ಹೊಡ್ತೀರಾ? ನಾಳೆ ಬೆಳಗಿಲ್ಲ ಮಧ್ಯಾಹ್ನ ನಂದು. ಅಲ್ಲೆಲ್ಲ ಕೋಡಿ ಬೀಚಿಗೆಲ್ಲ ಬಂದಿದ್ರು, ಚೆನ್ನಾಗಿದೆ ಪ್ಲೇಸ್. ಬರ್ತೀನಿ ನಾನು ಮೇಲೆ ಫಸ್ಟು ಗೋವಾ ಹೋಗಿ ಮೇಲೆ ಗೋವಾದಿಂದ ಬರ್ತೀನಿ. ನಾಳೆ ನಾನು ಆಲ್ಮೋಸ್ಟ್ ಇದು ಕುಂದಾಪುರದಲ್ಲಿ ಇರ್ತೇನೆ, ಅಲ್ಲಿ ಸಿಗೋಣ, ಕೋಡಿ ಬೀಚಿಗೆಲ್ಲ ಹೋಗೋಣ. ಓಕೆ, ಬೀಚಿಗೆಲ್ಲ ಹೋಗಿ ಹಾಂ ಅಲ್ಲ ಮಗ, ಬೀಚಿಗೆಲ್ಲ ಹೋಗಿ ವಿಡಿಯೋ ಒಂದು ಇದು ಮಾಡಿ ಎಂಡ. ಹಾಂ ನೋಡಿ, ನಮ್ಮ ಬ್ಲಾಗ್ ಈ ಥರ ಇತ್ತು. ಬ್ರೋ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನಾನೇ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕುಂದಾಪುರದಿಂದ ನನಗೆ ಮೆಸೇಜ್ ಮಾಡಿದರು, ನಾನು ನೋಡಿದ್ದಿಲ್ಲ, ಆದರೆ ಗೊತ್ತಿದ್ದಿಲ್ಲ ಇವರೇ ಅಂತ. ಇವಾಗ ಬಂದಿದ್ದಾರೆ. ತುಂಬ ದಿನದ ಹಿಂದೆ ಅವತ್ತು ಮೆಸೇಜ್ ರಿಪ್ಲೈ ಕೊಟ್ಟರಲ್ಲ, ತುಂಬ ಖುಷಿ ಆಯಿತು. ಅದು ನನಗೂ ಒಂದೊಂಥರ ಟೆಡ್ಡಿ ತಗೋ, ನಾನು ಇದೇ ಥರ ವೀಡಿಯೋ ಮಾಡುವೇನು ಅನಿಸಿ ಅನ್ಸತಿ. ಆಯ್ತು ಬ್ರೋ, ನೆಕ್ಸ್ಟ್ ಕುಂದಾಪುರದಲ್ಲಿ ಸಿಗೋಣ ನೆಕ್ಸ್ಟ್. ಓಕೆ ಬ್ರೋ. ಓಕೆ ಬ್ರೋ. ಓಕೆ ಗಾಯ್ಸ್, ಇವತ್ತು ತುಂಬ ಖುಷಿ ಆಗ್ತಿದೆ. ಸೊ ಒಬ್ಬ ವ್ಯಕ್ತಿನ ಮೀಟ್ ಮಾಡಿ, ಅದು ಆಲ್ರೆಡಿ ಗೊತ್ತಾಯ್ತಲ್ಲ ಯಾರಂದೇಳಿ. ಸೊ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಇವತ್ತು ಫುಲ್ಲು ಅಂದರೆ ಬೆಳಗಿಂದ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಅದು ಆದಮೇಲೆ ಇವಾಗ ಇವರು ಮೀಟ್ ಮಾಡಿದ್ಮೇಲೆ ಫುಲ್ಲು ಖುಷಿ ಆಯಿತು. ಬಟ್ ಮಾತು ಬಂದಿಲ್ಲ, ಏನಾದ್ರು ಮಾತಾಡೋಣ ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದೆ. ಸೊ ಅಲ್ಲಿಂದ ಇಲ್ಲಿ ಬಂದಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ನನಗಿಂತ ಜಾಸ್ತಿ ನನ್ನ ಫ್ರೆಂಡೇ ಮಾತಾಡೋದು ಜಾಸ್ತಿ. ಸೊ ನಾನೇನು ಮಾತಾಡಬೇಕು ಅಂತ ಅನ್ಕೊಂತೀನಿ, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ನಾರ್ಮಲ್ ಆಗಿ ಹಿಂಗೆ ಇದ್ದೆ. ಓಕೆ ಓಕೆ ಬ್ರೋ, ಓಕೆ ನೆಕ್ಸ್ಟ್ ವೀಡಿಯೋ ಸಿಕ್ಕುವ. ಇವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇವಾಗ ಟೈಮ್ ಆಯಿತು, 10:10 ಆಗ್ತಾ ಬಂತು. ಓಕೆ ಬಾಯ್, ಗುಡ್ ನೈಟ್ ಆಲ್ ಮೈ ಫ್ರೆಂಡ್ಸ್.